ಬಿಜೆಪಿ ಸರ್ಕಾರದಿಂದ ಅಂಬೇಡ್ಕರ್ಗೆ ಅವಮಾನ. ಬ್ರಿಟಿಷರಿಂದ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಪವಿತ್ರ ಸಂವಿಧಾನದಡಿಯಾಗಿ ಭಾರತೀಯರೆಲ್ಲರೂ ನೆಮ್ಮದಿಯ ಬದುಕು ಸಾಗಿಸುತ್ತಿದ್ದಾರೆ. ಆದರೆ ಬಿಜೆಪಿ ಸರ್ಕಾರ ಅಂಬೇಡ್ಕರ್ಗೆ ಸದಾ ಅವಮಾನ ಮಾಡುತ್ತಿದೆ ಎಂದು ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿ. ಎಸ್. ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಗಾಂಧಿ ವೃತ್ತದಲ್ಲಿ ಶುಕ್ರವಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿ. ಟಿ. ರವಿ ಹೇಳಿಕೆ ಖಂಡಿಸಿ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳಕರ್ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಸಿ. ಟಿ. ರವಿ ಅಸಂವಿಧಾನಿಕ ಪದ ಬಳಸಿದ್ದು ಸರಿಯಲ್ಲ ಎಂದರು. ಪ್ರತಿಭಟನೆಯಲ್ಲಿ ರೋಣ ತಾಲೂಕಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಿಥುನ್ ಜಿ. ಪಾಟೀಲ್, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ನೀಲಮ್ಮ ಬೋಳನವರ, ಸುಜಾತಾ ದೊಡ್ಡಮನಿ, ಮಂಜುನಾಥ ಮುಳಗುಂದ, ಬಸವರಾಜ ಕಡೆಮನಿ, ಅಕ್ಬರಸಾಬ್ ಬಬರ್ಚಿ, ಅಶೋಕ ಮಂದಾಲಿ, ಬಿ. ಅಸೂಟಿ, ಮಿಥುನ್ ಪಾಟೀಲ್, ಪೂಜಾ ಬೆವೂರ, ಲಲಿತಾ ಗೊಳಗೊಳಕಿ, ಲಕ್ಷ್ಮೀ ಅನಿಲಕುಮಾರ ಸಿದ್ದಮ್ಮನಹಳ್ಳಿ, ಶಿವಣ್ಣ ಬಳ್ಳಾರಿ, ಉಮರ್ ಫಾರೂಕ್ ಹುಬ್ಬಳ್ಳಿ, ಶಿವರಾಜ ಕೊರಸ, ಮೋಹನ್ ದೊಡಕುಂಡಿ, ಮೈಲಾರಪ್ಪ ಚಳ್ಳಮರದ, ಮಂಜುನಾಥ ಕೊರವರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ದೇಶಕ್ಕೆ ಒಂದು ಪವಿತ್ರವಾದಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈ ದೇಶ ನಮ್ಮ ದೇಶ ಇವತ್ತು ಏನು ನಮ್ಮ ಬ್ರಿಟಿಷರ ಕಪ್ಪಿಪುಷ್ಟಿಯಿಂದ ಹೊರಗೆ ಬಂದ ಮೇಲೆ ಇವತ್ತು 75 ವರ್ಷ ಕಳೆದರೂ ಕೂಡ ನಾವು ಒಂದು ಸ್ವತಂತ್ರ ಭಾರತವಾಗಿ, ಅಖಂಡ ಭಾರತವಾಗಿ ಇವತ್ತು ನಾವೆಲ್ಲ ಆಡಳಿತ ಮಾಡಿದ್ವಿ. ಅದಕ್ಕೇನು ಕಾರಣ? ಇವತ್ತು ಆ ಭಾರತ ದೇಶದಲ್ಲಿ ನಾವೆಲ್ಲ ಐಕ್ಯತೆಯಿಂದ ನಾವೆಲ್ಲ ಇರಬೇಕಾದ್ರೆ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನನೇ ಅದಕ್ಕೆ ಕಾರಣ ಅನ್ನೋ ಮಾತು ನಾವು ಈ ದೇಶದ ಜನ ನಾವು ಅರ್ಥಕೊಂಡಿದ್ದೇವೆ. ಅದಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮಗೆ ಇನ್ನೊಂದು ಭಾಳ ಕೆಟ್ಟದ್ದು, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವ್ರು ಆಡಿದ ಮಾತನ್ನು ಅವ್ರ ಮನಸ್ಸಿನಾಗೂ ಅದೇ ಅವ್ರು ಹೇಳೋರು ಅವ್ರ ಕಡೆಯಿಂದ ಹೇಳಿಸಿದ್ರು. ಅವರು ಅದಕ್ಕೇನಂತಾರೆ, ತಿರುಚಿ ಈ ವಿಷಯವನ್ನು ಅವರು ತಿರುಚಿ ಅವರ ಭಾಷಣವನ್ನು ಹೇಳಿದ್ದಾರೆ ಅನ್ನೋ ವಿಚಾರ ಕೂಡ ಹೇಳಿದ್ದಾರೆ. ಅದಕ್ಕೆ ನನಗನ್ನಿಸ್ತೈತಿ ದೇಶಕ್ಕೆ ಮುಂದೆ ಒಳ್ಳೆಯ ಕಾಲ ಇಲ್ಲ. ಯಾವಾಗಿಂದ ದುಷ್ಟ ಶಕ್ತಿಗಳು ಈ ದೇಶದ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಸಂವಿಧಾನಕ್ಕೆ ಧಕ್ಕೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡುವಂಥ ಪ್ರಯತ್ನ ನಡೆದಿದೆ, ಮುಂದೂ ಕೂಡ ಪ್ರಯತ್ನ ಮಾಡ್ತಕ್ಕಂಥವ್ರು. ಇವತ್ತು ದೇಶದ ಜನ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು. ಇಂಥ ದೇಶದ ಬಗ್ಗೆ ಗೌರವ, ಸಂವಿಧಾನದ ಬಗ್ಗೆ ಗೌರವ ಇಲ್ಲದಂಥ ಒಂದು ರಾಜಕೀಯ ಪಕ್ಷ ಈ ದೇಶವನ್ನು ಆಡಳಿತ ಮಾಡೋದು ನಾವೆಲ್ಲ ಸಹಿಸಬೇಕೆ. ಅದಕ್ಕೆ ಇವತ್ತು ನಾವೆಲ್ಲ ಈ ದೇಶದಾದ್ಯಂತ ನಾವು ಕಾಂಗ್ರೆಸ್ಸಿಗರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ, ಇವತ್ತು ಆ ಸಂವಿಧಾನ ಮುಖಾಂತರ ಏನಿವತ್ತು ಭಾರತ ದೇಶದಲ್ಲಿ ಆದಂಥ ಬದಲಾವಣೆ ಇವನ್ನೆಲ್ಲ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಬಸವಣ್ಣವ್ರು ಹೇಳಿದರು, ಬುದ್ಧ ಅವರು ಹೇಳಿದರು, ಸಮಾನತೆ ಬೇಕಂತ ಹೇಳಿ. ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ? ಅದನ್ನು ಬಿಟ್ಟು ಸಮಾನತೆ. ಆ ಸಮಾನತೆಯನ್ನು ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ತರಲಿಕ್ಕೆ ಸಾಧ್ಯ ಆಗಿದೆ. ಅಂಥ ಒಂದು ವಿಚಾರ ಇವರಿಗೆ ಬೇಕಾಗಿಲ್ಲ. ಸಮಾನತೆ, ನಾವೆಲ್ಲ ಒಂದಾಗಿ ಭಾರತೀಯರೇ ಒಂದಾಗಿ ಇರಬೇಕನ್ನೋ ಇಚ್ಛೆ ಇವತ್ತು BJP ಅವ್ರಿಗಿಲ್ಲ. ಅದಕ್ಕೆ ಇವತ್ತು ನಾವು ಕೇಂದ್ರಕ್ಕೆ, ರಾಷ್ಟ್ರಪತಿಗಳಿಗೆ ಒತ್ತಾಯ ಮಾಡ್ತೀವಿ. ಇಂಥ ದುಷ್ಟ ಮನಸ್ಸಿರ್ತಕ್ಕಂಥ ನಮ್ಮ ದೇಶದ ಗೃಹ ಮಂತ್ರಿಗಳು ಅವ್ರು ಕೂಡಲೇ ಅವ್ರ ಕಡೆಯಿಂದ ರಾಜೀನಾಮೆ ತೆಗೆದುಕೊಂಡು ಅವ್ರನ್ನ ಆ ಮಂತ್ರಿಯಿಂದ ಕಿತ್ತೋಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕಂತೇಳಿ ನಾನು ನಮ್ಮ ಇಡೀ ಗದಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಎಲ್ಲ ಪರವಾಗಿ ನಾನು ಇವತ್ತು ನಮ್ಮ ಪ್ರೆಸಿಡೆಂಟ್